ಜನಪ್ರತಿನಿಧಿಗಳ ಮಧ್ಯೆ ಆರೋಪ ಪ್ರತ್ಯಾರೋಪ ನಡೆಯುವುದು ಸಾಮಾನ್ಯ. ಅದರಲ್ಲಿ ಚುನಾವಣೆ ಬಂತಂದರೆ ಸಾಕು, ಇದು ಹೆಚ್ಚು ಕಂಡುಬರುತ್ತದೆ. ಆದರೆ ಮುದ್ದೇಬಿಹಾಳ ಮತಕ್ಷೇತ್ರದಲ್ಲಿ ಈಗ ಪ್ರತಿನಿತ್ಯ ಹಾಲಿ ಮತ್ತು ಮಾಜಿ ಶಾಸಕರ ಮಧ್ಯೆ ನಿರಂತರ ಆರೋಪ ಪ್ರತ್ಯಾರೋಪಗಳ ಸುರಿಮಳೆಗೈಯುತ್ತಿರುವುದು ಸತ್ಯ. ಅಭಿವೃದ್ಧಿ ಕಾಮಗಾರಿಗಳ ವಿಚಾರದಲ್ಲಿ ಹಾಲಿ ಮತ್ತು ಮಾಜಿ ಶಾಸಕರ ಮಧ್ಯೆ ನಡೆದ ಈ ಕೋಲ್ಡ್ ವಾರ್ ಈಗ ಅಂತ್ಯವಾಗುವ ಲಕ್ಷಣಗಳು ಕಾಣುತ್ತಿಲ್ಲ. ವಾರದಲ್ಲಿ ಮಾಜಿ ಶಾಸಕರು ಪ್ರೆಸ್ ಮೀಟ್ ನಡೆಸಿ ಅಕ್ರಮ ಬಯಲಿಡುತ್ತೇನೆ ಎಂದು ಹೇಳಿದರೆ, ಇತ್ತ ಹಾಲಿ ಶಾಸಕರು ಇದಕ್ಕೆ ಕೌಂಟರ್ ನೀಡಲು ಮುಂದಾಗುತ್ತಿದ್ದಾರೆ ಎಂಬ ಮಾತು ಕೇಳಿಬರುತ್ತಿದೆ. ಹೌದು, ಮುದ್ದೇಬಿಹಾಳ ಮತಕ್ಷೇತ್ರ ಅಭಿವೃದ್ಧಿ ಹೊಂದಿದ ಕ್ಷೇತ್ರ ಎಂದು ಹೇಳಲಾಗುತ್ತಿದೆ. ಆದರೆ ಈ ಅಭಿವೃದ್ಧಿಗಾಗಿ ಕ್ಷೇತ್ರದ ಉಭಯ ಪಕ್ಷದ ನಾಯಕರು ಈಗ ಪರೀಕ್ಷೆಗೆ ಇಳಿದಿದ್ದಾರೆ. ಅಭಿವೃದ್ಧಿಗಾಗಿ ಕ್ಷೇತ್ರದ ಹಾಲಿ ಹಾಗೂ ಮಾಜಿ ಶಾಸಕರು ಮೈ ಕರೆಸೋ ತೂ ಕರೆಸೋ ಎಂದು ವಾದಕ್ಕೆ ಇಳಿದಿದ್ದು, ಈಗ ಈ ಸವಾಲುಗಳು ಇಬ್ಬರನ್ನು ರಾಜಕೀಯ ರಂಗಕ್ಕೆ ಎಳೆದಿವೆ. ಬಹಿರಂಗವಾಗಿ ಸವಾಲು ಹಾಕಿದ ಮಾಜಿ ಶಾಸಕರಿಗೆ ಹಾಲಿ ಶಾಸಕರು ಕೌಂಟರ್ ಮೇಲೆ ಕೌಂಟರ್ ನೀಡಲು ಪ್ಲಾನ್ ನಡೆಸಿದ್ದಾರೆ ಎನ್ನಲಾಗಿದೆ. ಆಮೇಲೆ ನಾಲ್ಕು ಮನೆಗಳನ್ನ ನಿನ್ನೆ ಫಲಾನುಭವಿ ಕೊಟ್ಟಿದ್ದೇನೋ ಪತ್ರನ ಕೊಟ್ಟಿದ್ದಾರೆ. ಎಲ್ಲಾ ತವಲೆ ಸುಳ್ಳು ಹೇಳೋದು, ದಾಖಲಾತಿ ಇಟ್ಕೊಂಡು ಮಾತಾಡ್ತಾರ. ನಾನ್ ತಯಾರಿಲ್ಲ, ಮಾತಾಡ. ಅದು ಬಿಟ್ಟು ಜನರನ್ನ ಸುಳ್ಳು ಹೇಳಿ ಯಾಮಾರಿಸುವಂತ ಇದನ್ನು ಮುಂದುವರಿಸಿದರೆ ಇವರು ಸಂಪೂರ್ಣ ರಾಜಕೀಯ ಇತಿಹಾಸದಲ್ಲಿ, ಇವರು ರಾಜಕೀಯ ಜೀವನದಲ್ಲಿ ಏನೇನು ಮಾಡ್ಯಾರ ಇದೆಲ್ಲವನ್ನ ದಾಖಲಾತಿ ಸಮೇತ ತೆಗೆದಿರ್ತೀನಿ. ನಾನು ಸುಮ್ಮನೆ ದಾಖಲಾತಿ ಇಲ್ಲದೆ ಹೇಳೋದು. ಈಗಾಗಲೇ ಜನಪರ ಪಂಚ ಯೋಜನೆಗಳನ್ನು ಜಾರಿ ಮಾಡಿ ರಾಜ್ಯಭಾರ ನಿಭಾಯಿಸುತ್ತಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರ ಇತರ ಅಭಿವೃದ್ಧಿ ಕೆಲಸಗಳನ್ನು ಕಡೆಗಣಿಸುತ್ತಿದೆ ಎಂದು ವಿರೋಧ ಪಕ್ಷದವರು ಆರೋಪಿಸುತ್ತಿದ್ದಾರೆ. ಆದರೆ ಇತ್ತ ಮುದ್ದೇಬಿಹಾಳ ಮತಕ್ಷೇತ್ರದಲ್ಲಿ ಮಾಜಿ ಶಾಸಕ ಎಸ್ ಪಾಟೀಲ್ ನಡಹಳ್ಳಿ ಅವರು ಅಭಿವೃದ್ಧಿ ಕಾಮಗಾರಿ ವಿಚಾರದಲ್ಲಿ ಕಾಂಗ್ರೆಸ್ ಶಾಸಕರನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ನನ್ನ ಅವಧಿಯಲ್ಲಿಯೇ ಮುದ್ದೇಬಿಹಾಳ ಕ್ಷೇತ್ರ ಅಭಿವೃದ್ಧಿ ಕಂಡಿದ್ದು, ನಿಮ್ಮ ಯೋಗ್ಯತೆಗೆ ನಿಮ್ಮ ಸರ್ಕಾರದಿಂದ ಅನುದಾನ ತಂದು ಅಭಿವೃದ್ಧಿ ಮಾಡಲು ಸಾಧ್ಯವಾಗಿಲ್ಲ ಎಂದು ಕಾಂಗ್ರೆಸ್ ಶಾಸಕ ಅಪ್ಪಾಜಿ ನಾಡಗೌಡ ವಿರುದ್ಧ ಹರಿಹಾಯ್ದಿದ್ದಾರೆ. ನಿಮ್ಮ ಕಾಲದಲ್ಲಿ ಏನ್ ಕೆಲಸ ತಗೊಂಡ್ಬಂದಿದ್ರಿ, ನೀವು ಕೆಲಸ ಮಾಡ್ರಿ. ನೀವು ಬೇಕಾದ್ರೆ ಬೋರ್ಡ್ ಹಾಕೊಳ್ರಿ, ಬೇಕಾದ್ರೆ ನೀವು ಘೋಷಣೆ ಹಾಕ್ಸ್ರಿ, ಬೇಕಾದ್ರೆ ಊರು ಬೋರ್ಡ್ ಬಡ್ದು ಹಾಕ್ರಿ. ನಂದೇನು ಅಭ್ಯಂತರ ಇಲ್ಲ. ನಿಮ್ಮ ಸರ್ಕಾರದ ಕೆಲಸಗಳೇ ನಿಮ್ಮ ಅವಧಿಯಲ್ಲಿ ತಂದ ನಂದು ಅಭ್ಯಂತರ ಇಲ್ಲ ಅದಕ್ಕೆ. ಆದ್ರೆ ನಾವು ತಂದಿರ್ತಕ್ಕಂಥ ಕೆಲಸನ, ನಾವು ತಂದಿರ್ತಕ್ಕಂಥ ಅನುದಾನಗಳನ್ನ, ನಾವು ತಂದಿರ್ತಕ್ಕಂಥ ಮನೆಗಳನ್ನ ನಾಮದು ಅಂತ ಹೇಳಿ ಸುಳ್ಳು ಹೇಳಿ, ಮತ್ತದು ಸುಳ್ಳು ಹೇಳೋದು ಅಷ್ಟೇ ಇರ್ಲಿ, ಆರೋಪ ಮಾಡೋದು ಸುಮ್ಮನೆ ಕೂತ್ಕೊತಾರ ಅನ್ಕೊಂಡಿದ್ದೀರಾ? ಈಗ ನೀವು ಯಾರ್ಯಾರು ಕಾಂಟ್ರಾಕ್ಟರ್ಗೆ ಎಷ್ಟು ಮಂದಿ ಸಂಪರ್ಕ ಮಾಡಿದ್ರಿ, ಎಷ್ಟು ಮಂದಿ ತೊಂದರೆ ಕೊಟ್ಟಿದ್ದೀರಿ ನನ್ಗೆ ಗೊತ್ತಿಲ್ಲ. ನಾನು ಯಾಕೆ ಅದಕ್ಕೆ ಸವಾಸಕ್ಕೆ ಹೋಗಿಲ್ಲ, ಬೇಡ ಅಂತ ಸುಮ್ಮನೆ. ಬಟ್ ನೀವು ಇಲ್ಲ, ನೀವು ನಮಗೆ ತಡ್ಕೊಂಡು ಬಿಡ್ತೀರಿ, ದುಡ್ಡು ನನಗೇನಾಗುತ್ತೆ. ಇನ್ನು ದೇಶದ ರಾಜಕಾರಣ ಮಾಡುತ್ತಿರುವ ನೀವು ನಿಮ್ಮದೇ ಭಾಗದಲ್ಲಿ ನೀರಾವರಿ ಮಾಡಲು ಸಾಧ್ಯವಾಗಿಲ್ಲ. ಜೊತೆಗೆ ನಾಲ್ತೋಳ ಭಾಗದಲ್ಲಿ ನಾನು ಬಂದ ಮೇಲೆ ಕಾಲುವೆ ಕಾಮಗಾರಿಯನ್ನು ಪೂರ್ಣಗೊಳಿಸುವ ಮೂಲಕ ಆ ಭಾಗದಲ್ಲಿ ನೀರಾವರಿಯನ್ನು ವಿಸ್ತರಿಸಿದೆ. ರೋಡ್ ಕ್ರಾಸ್ ಮಾಡುವಂತ ಒಂದು ಬ್ರಿಡ್ಜ್ ಕಟ್ಟಬೇಕು, ಏನು ಕ್ಯಾನಲ್ಗೆ. ಆ ಕಡೆಯಿಂದ ಈ ಕಡೆ ಏನು ನಾಲ್ತೋಳ ಮತ್ತು ಮುದ್ದೇವಾಡ ರಸ್ತೆ ಇದೆ, ಆ ರಸ್ತೆಯನ್ನ ಕ್ರಾಸ್ ಮಾಡೋದಕ್ಕೆ ಒಂದು ಕಾಲುವೆಗೆ ಒಂದು ಬ್ರಿಡ್ಜ್ ಕಟ್ಟ. ಅದನ್ನ 25 ವರ್ಷದಿಂದ ಹಿಂದೆ MLA ಆಗಿದ್ದಲ್ಲಿ ಫಸ್ಟ್ ದೇಶಮುಖರು ಇದ್ದಾಗ ನೀರಾವರಿ ಚಾಲು ಆದ. ಎರಡನೇ ಬಾರಿಗೆ ಇವ್ರು MLA ಆಗಲ್ಲ. MLA ಆದಾಗ ಅದನ್ನು ನಿಲ್ಲಿಸಿದ್ರು ಕೆಲಸ. ಯಾಕಂದ್ರೆ ಆ ಭಾಗ ನೀರಾವರಿ ಆಗ್ತದೆ. ನಿಲ್ಲಿಸಿದ್ರ ಅರ್ಥ ಅದನ್ನ ನಿರ್ಲಕ್ಷ್ಯ ಮಾಡ್ಬಿಟ್ರು, ಮಾಡಕ್ ಬಿಡ್ಲಿಲ್ಲ. ಸ್ಕೀಮು ಯಾವಾಗ ಸ್ಟಾರ್ಟ್ ಆಯ್ತಲ್ಲ, ನೀವು ನೋಡ್ರಿ, ಗಮನಿಸ್ರಿ. ನಾಲ್ತೋಳ ಸಮೀಪ ಹೋಗಿ ನಿಂತ ಕ್ಯಾನಲ್ಲು, ನಾ MLA ಆಗುತ್ತಾನೆ ಕ್ಯಾನಲ್ ಮುಂದೆ ಹೋಗ್ಲಿಲ್ಲ. ಅದ್ ನಂಗೆ ಇಟ್ಕೊಂಡಿದ್ರು. ಯಾಕಂದ್ರೆ ಅಲ್ಲಿ ದೇಶಮುಖ ಹಳ್ಳಿಗಳು ಬರ್ತವೆ. ಆರ್ಯಶಂಕರ, ಆಮೇಲೆ ಅದು ನಿಮ್ಮ ನಾಗಬೇನಾಳ, ಇವೆಲ್ಲ ದೇಶಮುಖ ಹಳ್ಳಿ. ಆ ಹಳ್ಳಿಗಳು ರೈತರು ನೀರು ಹೋಗ್ಬಾರ್ದು. ಈ ಪುಣ್ಯಾತ್ಮದ ರಾಜಕೀಯ ದ್ವೇಷ ಅದಕ್ಕೆ ಹಂಗೆ ಇರ್ತದೆ. ಇತ್ತೀಚೆಗೆ ನಾಲ್ತಾಡ್ ಭಾಗದಲ್ಲಿ 35 ಲಕ್ಷ ವೆಚ್ಚದ ಕಾಮಗಾರಿಗೆ ಟೆಂಡರ್ ಅಪ್ರೂವಲ್ ಸಿಗದೆ ಉದ್ಘಾಟಿಸಿದಿರಿ, ಓಕೆ. ಆದರೆ ನನ್ನ ವಿರುದ್ಧ ಅಪಪ್ರಚಾರ ಮಾಡುತ್ತಿರುವುದು ಏಕೆ? ಸುರೇಶ್ ನಾಡಗೌಡರು ಕೆಲವು ಕಾಮಗಾರಿ ಟೆಂಡರ್ಗಳಲ್ಲಿ ಹಸ್ತಕ್ಷೇಪ ಮಾಡಿ ಸಿಂಗಲ್ ಟೆಂಡರ್ ಮಾಡುತ್ತಿರುವ ನೀವು ನಾನಲ್ಲ.
ದಮ್ಮಿದ್ರೆ ಬಿಟ್ಟನ್ನು ಓಪನ್ ಮಾಡಿಸಿ ಯಾರಿಗೆ ಟೆಂಡರ್ ಸಲ್ಲುತ್ತೋ ಅವರಿಗೆ ಕೊಡಿಸಿ ಎಂದು ಹೆಸರನ್ನು ಸೂಚಿಸಿದೆ. ಪರೋಕ್ಷವಾಗಿ ಶಾಸಕ ಅಪ್ಪಾಜಿ ನಾಡಗೌಡರಿಗೆ ಟಾಂಗ್ ನೀಡಿದರು. ದಾಖಲಾತಿ ನಿಮ್ಮೆಲ್ಲರಿಗೂ ವಾಟ್ಸಪ್ ಗ್ರೂಪಲ್ಲಿ 35 ಲಕ್ಷ ರೂಪಾಯಿ ಟೆಂಡರ್ ಕರ್ಸಲ್ಲ. 6 ಮಂದಿ ಟೆಂಡರ್ ಹಾಕ್ಯಾರ. ಯಾರ್ಯಾರವರು? ಶ್ರೀಕೃಷ್ಣ ಕೊಂಗಿ, ಆಮೇಲೆ ರಾಯನಗೌಡ ಮಲ್ಲಪ್ಪ ಚಿತ್ತಾಪುರ್, ಬಹದ್ದೂರ್ ಪುರಪ್ಪ ರಾಠೋಡ್, ಸಣ್ಣ ಭೀಮರಾಯ್, ಯಲ್ಲಪ್ಪ ಭೀಮಪ್ಪ ಲಮಾಣಿ, ದೇವಣ್ಣ ಶಿವಬಸವ ಮಾಧವ್. 6 ಜನ ಟೆಂಡರ್. ಈ 6 ಜನ ಟೆಂಡರ್ ಹಾಕಿದಲ್ಲಿ ಲೋಯೆಸ್ಟ್ ಯಾರಿದ್ದಾರೆ ಅವ್ರಿಗೆ ಹಾಕ್ಬೇಕು ಇಲ್ವಾ ಟೆಂಡರ್? ಲೋಯೆಸ್ಟ್ ಇದ್ದವ್ರಿಗೆ ಹಾಕ್ಬೇಕು. 6 ಜನನ ಪ್ರಾಮಾಣಿಕವಾಗಿ ಇದ್ರೊಳಗೆ ಯಾವ ಕಂಡೀಷನ್ಸ್ ಹಾಕಕ್ಕೂ ಬರಲ್ಲ. ಅದೇ ಹೇಳ್ಬಿಡ್ತೀನಿ ನಿಮಗೆ. ದೊಡ್ಡ ದೊಡ್ಡ ಕೆಲಸಗಳಾದ್ರೆ ಕಂಡೀಷನ್ಸ್ ಹಾಕಕ್ ಬರ್ತದ. ಮಷಿನರಿ ಇರ್ಬೇಕು, ಇನ್ನೊಂದು ಇರ್ಬೇಕು, ಬೇರೆ ನೇಮ್ಗಳ. ಇದು ಬಿಲೋ 50 lakhs. ಬಿಲೋ 50 lakhs ವರ್ಕಿಗೆ ಯಾವ ನಿಯಮಗಳನ್ನ ಹಾಕಕ್ ಯಾರನ್ನು ತಲ್ಸಕ್ಕೂ ಬರಲ್ಲ. ಈಗ ಏನ್ ಮಾಡ್ತಾ ಇದಾರೆ? ಇದನ್ನ ಉಳಿದವ್ರಿಗೆ ಇಬ್ಬರನ್ನ ಬಿಟ್ಟು ಇವರು ಪರಮ ಶಿಷ್ಯ ಯಾರು? ರಾಯನಗೌಡ ಚಿತ್ತಾಪುರ್. ಇವನಿಗೆ ಕೆಲಸ ಕೊಡ್ಸಿರ್ತೀವಿ. ಅವನು ಬಿಟ್ಟಲ್ಲಿ ಯಾವ ಇವರು ಹಿಡಿದವರೆಲ್ಲರಿಗೂ ತರಿಸೋದು. ಇನ್ನು 4.5 ಕೋಟಿಗಿಂತ ಹೆಚ್ಚು ವೆಚ್ಚದಲ್ಲಿ ಕೃಷ್ಣಾ ಮೇಲ್ದಂಡೆ ಯೋಜನೆ ಕಾಲುವೆಗಳ ನಿರ್ವಹಣೆಗಾಗಿ ಕರೆದ ಟೆಂಡರ್ನಲ್ಲಿ ಕೂಡ ಶಾಸಕರ ಆಪ್ತರ ಹಸ್ತಕ್ಷೇಪ ಕಂಡುಬರುತ್ತಿದೆ. ಈಗಾಗಲೇ ELBC ಕಾಲುವೆಗಳಿಗೆ ನೀರು ಹರಿಸಲಾಗಿದೆ. ಮೇಂಟೆನೆನ್ಸ್ ಎಲ್ಲಿಂದ ಬಂತು? ಇಲ್ಲಿ ಸರ್ಕಾರದ ದುಡ್ಡು ಎಗರಿಸುವ ಕುತಂತ್ರ ನಡೆಸಲಾಗುತ್ತಿದೆ. ಕೂಡಲೇ ಈ ಟೆಂಡರ್ ಅನ್ನು ರದ್ದು ಮಾಡಿ ಮುಂದೆ ಕಾಲುವೆಗಳ ಮೇಂಟೆನೆನ್ಸ್ಗೆ ಟೆಂಡರ್ ಕರೆಯಬೇಕು. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೂ ನಾನು ಮಾಧ್ಯಮದ ಮೂಲಕ ಎಚ್ಚರಿಸುತ್ತಿದ್ದೇನೆ ಎಂದರು. ಒಂದು ವೇಳೆ ಸರಿ ಹೋಗದೇ ಇದ್ದರೆ ಸ್ವತಃ ನಾನೇ ನಿಮ್ಮ ವಿರುದ್ಧ ಹೋರಾಟಕ್ಕೆ ಇಳಿಯಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಇವತ್ತು KBJNL ಕ್ಯಾನಲ್ಗಳಿಗೆ ನೀರು ಬಿಡ್ತಾ ಇದ್ದಾರೆ. ಕ್ಯಾನಲ್ಗಳನ್ನ ಮೇಂಟೆನೆನ್ಸ್ ಮಾಡಬೇಕಾಗಿತ್ತು. ಆ ಮೇಂಟೆನೆನ್ಸ್ ನ ಒಂದು ಪುಟ್ಟಿ ಮಣ್ಣು ತೆಗೆದಿಲ್ಲ. ಬೇರೆ ಕಾಮಗಾರಿಗಳಿಗೆ ದುಡ್ಡು ಕೊಟ್ಟಿಲ್ಲ ಸರ್ಕಾರ, ಟೆಂಡರ್ ಕರೆದಿಲ್ಲ, ಪ್ರಶ್ನೆ ಬೇರೆ. ಮತ್ತೆ ಇರ್ತಕ್ಕಂಥ ಕೆಲಸ ಮುಂದುವರಿಸ್ತಾ ಇಲ್ಲ. ಆದ್ರೆ ಇದಕ್ಕೆ ನೀರು ಬಿಡೋದಕ್ಕೆ ಕಾಲುವೆಗಳು ಮೇಂಟೆನೆನ್ಸ್ ಮಾಡ್ಬೇಕು, ಅದಕ್ಕಷ್ಟು ದುಡ್ಡು ಬಿಡಬೇಕು. ಕರೆ ಕೇಳಿದೆ ಟೆಂಡರ್. ಇದು ಒಂದೇನೋ ಅವ್ರು ದಂಡೆ ಕೂತರು ಅಂತೇಳಿ ಈಗಿನ ಶಾಸಕರು ಅವರು ಏನೋ ಇನ್ಫ್ಲೂಯೆನ್ಸ್ ಮೇಲೆ 35 ಲಕ್ಷ ಸ್ಯಾಂಕ್ಷನ್ ಮಾಡಿಸ್ಕೊಂಡಿದ್ದಾರೆ. ದಟ್ ಈಸ್ ಗ್ರೇಟ್. ಅದನ್ನ ಮಾಡ್ಲಿ. ಅವ್ರು ಕೆಲಸ ಮಾಡ್ಕೊಂಡು ಏನೋ 35 ಲಕ್ಷ ಕೆಲಸ ಮಾಡಿದ್ದಾರೆ, ಭಾಷಣ ಮಾಡ್ತಾರೆ, ಮಾಡ್ಲಿ. ಜನರಿಗೆ ಸುಳ್ಳೆ ಕೇಳ್ತಾರೆ. ಇದು ಪ್ರಶ್ನೆ ಬಂದಿರೋದು. ಅದಕ್ಕೆ ನಾನು ಮಾಧ್ಯಮದ ಮೂಲಕ ಶಾಸಕರಿಗೆ ಹೇಳಿಕ್ಕೆ ಬಯಸ್ತೇನೆ. ನಾನು ರೆಡಿ ಇದ್ದೀನಿ. ನಾಡ್ಕೊಡ್ರಿ, ನಾನು ಕೂತಿಲ್ಲ. ನೀವೇನೇನ್ ಮಾಡಿರಲ್ಲ, ನೀವೇನೇನ್ ಮಾಡಾಕತ್ತಿರಲ್ಲ, ಈಗ ಎಲ್ಲ ದಾಖಲಾತಿ ಸಮೇತ ತೆಗಿಯಕತ್ತೀನಿ. ನಿಮ್ಗೆ ಏನೇನ್ ರೆಕಾರ್ಡ್ಸ್ ಬೇಕು ಕೊಡ್ತೀನಿ. ಇನ್ನು ಗ್ರಾಮೀಣ ಭಾಗದಲ್ಲಿ ಸಿಸಿ ರಸ್ತೆ ಕಾಮಗಾರಿಗೆ ಹೆಚ್ಚಿನ ಅನುದಾನ ತಂದಿದೆ. ಅದರಲ್ಲಿ ನಿಮ್ಮ ಕಾಂಗ್ರೆಸ್ ಬೆಂಬಲಿಗ ಕಾಂಟ್ರಾಕ್ಟರ್ಗಳೇ ಹೆಚ್ಚು ಕಾಮಗಾರಿ ಪಡೆದಿದ್ದು ನಾನು ಎಂದು ಹಸ್ತಕ್ಷೇಪ ಮಾಡಿಲ್ಲ. ಆದರೆ ಈಗ ಇವರು ಮಾಡುತ್ತಿರುವುದು ಏನು ಎಂದು ಪ್ರಶ್ನಿಸಿದರು. ತನ್ನ ಶಿಷ್ಯಂದರಿಗೆ ಕಾಮಗಾರಿ ಕೊಡಿಸಲು ಯಾವ ತಂತ್ರ ರೂಪಿಸಲಾಗುತ್ತಿದೆ? ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಮೇಂಟೆನೆನ್ಸ್ ಕಾಮಗಾರಿಗಳು ಯಾವ ರೀತಿ ನಡೆದಿವೆ? ಯಾರ ಹೆಸರಲ್ಲಿ ಈ ಹಣವನ್ನು ಕಬಳಿಸಲಾಗುತ್ತಿದೆ? ಸುರೇಶ್ ನಾಡಗೌಡ ಎಂಬ ವ್ಯಕ್ತಿ ಏನು ನಡೆಸಿದ್ದಾನೆ? ಇಲ್ಲಿ ನಡೆಯುತ್ತಿರುವ ಎಲ್ಲ ಅಕ್ರಮವನ್ನು ಒಂದೊಂದಾಗಿ ಬಿಚ್ಚಿಡುವೆ ಎಂದು ಟೆಂಡರ್ ಮಾಫಿಯಾ ವಿರುದ್ಧ ಆಕ್ರೋಶ ಹೊರಹಾಕಿದರು. ಕಾಂಗ್ರೆಸ್ ನಾನು ಯಾವತ್ತೂ ಕೂಡ ಈ ಕೆಲಸ ಮಾಡಕ್ ಹೋಗಿಲ್ಲ. ಇದು ನನ್ನ ಮೇಲೆ ಆರೋಪ ಮಾಡ್ತೀರಿ. ಇದು ಒಂದೇ ಅಂತ ಇನ್ನೂ ಬಹಳ ತೆಗಿತೇನೆ ನಾನು ಬೇಡ, ಇದಕ್ಕೆ ಹೋಗೋದು ಬೇಡ ಸವಾಸಕ್ಕೆ ಅಂತ ಸುಮ್ಮನಿದ್ದೆ. ನಾನು ಎಂದೂ ಕೂಡ ನನ್ನ ಮನೆ ತನ ಒಬ್ಬ ಕಾಂಟ್ರಾಕ್ಟರ್ ಬರಕ್ ಬಿಟ್ಟಿಲ್ಲ ನಾನು. ಒಟ್ಟಿನಲ್ಲಿ ಮುದ್ದೇಬಿಹಾಳ ಮತಕ್ಷೇತ್ರದ ರಾಜಕೀಯ ಈಗ ಅಭಿವೃದ್ಧಿ ಪರೀಕ್ಷೆಗೆ ಇಳಿದಿದ್ದು ಮಾತ್ರ ಸತ್ಯ. ಆರೋಪ ಪ್ರತ್ಯಾರೋಪ
ಕೆರೆಚಾಟದಲ್ಲೇ ಮೌನವಾಗಿದ್ದ ಶಾಸಕ ಅಪ್ಪಾಜಿ ನಾಡಗೌಡರು ಮಾಜಿ ಶಾಸಕ ಎಸ್ ಪಾಟೀಲ್ ನಡಹಳ್ಳಿ ಅವರಿಗೆ ಯಾವ ರೀತಿ ಪ್ರತ್ಯುತ್ತರ ನೀಡಲು ತಯಾರಾಗುತ್ತಾರಾ? ಬಹಿರಂಗ ಸವಾಲು ಹಾಕಿರುವ ನಡಹಳ್ಳಿ ಅವರು ದಾಖಲೆ ಸಮೇತ ಉತ್ತರ ಕೊಡಲು ಮುಂದಾಗುತ್ತಾರಾ? ಕಾದು ನೋಡಬೇಕಾಗಿದೆ. ಸೂರಜ್ ರಿಸಾಲ್ದಾರ್, ನ್ಯೂಸ್ ಡೆಸ್ಕ್, ಸುನಾಮಿ ಟಿವಿ, ಮುದ್ದೇಬಿಹಾಳ್.